ಮಾತೆತ್ತಿದ್ರೆ ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ನವರು ಸಾಧನಾ ಸಮಾವೇಶ ಅಂತ ಜನರ ದುಡ್ಡಲ್ಲಿ ಸಮಾವೇಶಗಳನ್ನ ಮಾಡುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಾಯಕರನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು ಮಾತನಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. KKRDB ಅಂತೀರಾ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 5,000 ಕೋಟಿ ಮೀಸಲಿಟ್ಟಿದ್ದೀವಿ ಅಂತೀರಾ. ಕಳೆದ 3 ವರ್ಷದಲ್ಲಿ ಎಷ್ಟು ಮೀಸಲಿಟ್ಟಿದ್ದೀರಪ್ಪ? ಮೀಸಲಿಟ್ಟಿರ್ತಕ್ಕಂಥದ್ದಿರಲಿ, ಕೇವಲ ನಿಮ್ಮ ಮೀಸಲಿನ ಚರ್ಚೆಗಳು ಮಾತುಗಳೇನಿದೆ ಅದು ಕೇವಲ ಕಾಗದ ಪತ್ರಗಳಿಗೆ ಮಾತ್ರ ಇವತ್ತು ನಿಮ್ಮ ಘೋಷಣೆ ಸೀಮಿತ ಆಗಿದೆ ಹೊರತುಪಡಿಸಿ ಅದರಿಂದ ಮುಂದಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿವರೆಗೂ KKRDB ಮೂಲಕ ಏನ್ ಮಾಡಿಸ್ತೀರಿ? ರಸ್ತೆಗಳು ಮಾಡಿಸ್ತೀರಿ, ಕಟ್ಟಡಗಳು ಕಟ್ತೀವಿ ಅಂತ ಹೇಳ್ತೀರಿ. ಎಷ್ಟು ರಸ್ತೆಗಳು ಮಾಡಿಸಿದ್ದೀರಿ? ಕಲಬುರಗಿ ಜಿಲ್ಲೆಯಲ್ಲಿ ನಾವೇನ್ ಓಡಾಡಿಲ್ವಾ? ಕಲಬುರಗಿ ಜಿಲ್ಲೆನಲ್ಲಿ ಏನ್ ಜನಸಾಮಾನ್ಯರು ಪ್ರತಿನಿತ್ಯ ಓಡಾಡ್ತಾ ಇಲ್ವಾ? ಅಲ್ಲಿ ನೋಡಿದ್ರೆ ಆ ಬೆಂಗಳೂರು ನಗರದಲ್ಲಿ ಎಲ್ಲಿ ನೋಡಿದ್ರು ಗುಂಡಿ ಬಿದ್ದಿದೆ. ಇನ್ನ ಈ ಕಲಬುರಗಿ ಜಿಲ್ಲೆ ನಗರಕ್ಕೆ ಬಂದ್ರೆ ಎಲ್ಲಿ ನೋಡಿದ್ರು ಗುಂಡಿಯ ಸಂಪೂರ್ಣ ಮಯ ಆಗೋಗಿದೆ. ಇವತ್ತು ಗುಂಡಿ ಮುಚ್ಚತಕ್ಕಂಥದಕ್ಕೆ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಕಾಸಿಲ್ಲ ಅಂದಾಗ ಮತ್ತೆ KKRDB 5,000 ಕೋಟಿ ರೂಪಾಯಿ ಎಲ್ಲಿಗಣ ಹೋಯ್ತು? ಪ್ರಶ್ನೆ ಮಾಡ್ಬೇಕಲ್ವಾ? ಇದು ಯಾರು ಪ್ರಶ್ನೆ ಮಾಡ್ತಕ್ಕಂಥದ್ದು ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಬಾಲರಾಜ್ ಗುತ್ತೇದಾರ್ ಅವರೇ, ನಾನು ಇಲ್ಲಿ ಬಂದಿರ್ತಕ್ಕಂಥದ್ದು ಕೇವಲ ಜನಗಳನ್ನ ತೋರಿಸಿ ಏನೋ ಜನತಾದಳ ಪಕ್ಷದ ಪರವಾಗಿ ಜನ ಎದ್ದು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಾವೇಶದಿಂದ ನಾನು ಇಲ್ಲಿ ಬಂದು ಏನು ಸಾಧನೆ ಮಾಡ್ತಕ್ಕಂಥದ್ದಿಲ್ಲ. ಇಂಥ 100 ಹೋರಾಟಗಳನ್ನ ಮಾಡೋಣ, ಬೀದಿಗಿಳಿಯೋಣ, ಜನರಲ್ಲಿ ಕಲ್ಯಾಣ ಕರ್ನಾಟಕದ ಮುಗ್ಧ ಜನತೆಗೆ ಪ್ರತಿ ಹಂತದಲ್ಲೂ ಕಳೆದ 2-3 ದಶಕಗಳಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ, ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥ ಮೋಸ ಏನಿದೆ, ಇವತ್ತು ಅದನ್ನ ಎಳಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಮುಂದಿನ ಕಲ್ಯಾಣಕ್ಕೋಸ್ಕರ ನಮ್ಮ ಹೋರಾಟ ಜನರ ಮಧ್ಯೆ ಇದ್ದು ಅವರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ನಾವು ನೀವು ಸೇರಿ ಮಾಡಬೇಕಾಗಿದೆ. ಬಾಲರಾಜ್